ಬಾಲ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಅಧಿನಿಯಮ 2015, ದ ಜುವೆನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆಕ್ಟ್ 2015. ಮಕ್ಕಳ ಪಾಲನೆ ಮತ್ತು ಸಂರಕ್ಷಣೆಯಲ್ಲಿ ಇರುವಂತಹ ಈ ಕಾಯ್ದೆಯಲ್ಲಿರುವಂತಹ ಸಾಮಾನ್ಯ ತತ್ವಗಳನ್ನು ನಾವು ಅತಿ ಮುಖ್ಯವಾಗಿ ನೋಡಬೇಕಾಗತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೆ ಸಂದರ್ಭಾನುಸಾರ ಯಾವುದೇ ಕಾಯ್ದೆಯಲ್ಲಿ ಅನುಷ್ಠಾನಗೊಳಿಸಿದಂತೆ ಈ ಕಾಯ್ದೆಯಲ್ಲಿ ಮೂಲಭೂತ ತತ್ವಗಳನ್ನು ಮಾರ್ಗದರ್ಶಕವಾಗಿ ಹೊಂದಿರುವಂಥದ್ದನ್ನ ನಾವು ನೋಡ್ಬೋದು. ಮೊದಲನೇ ತತ್ವ ನಾವು ನೋಡಿದಾಗ ಮುಗ್ಧತೆಯ ಎಂಬ ಕಲ್ಪನೆಯ ತತ್ವ, ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್. 18 ವರ್ಷದ ವಯೋಮಾನದ ಒಳಗೊಂಡಂತಹ ಯಾವುದೇ ಮಗುವನ್ನು ಯಾವುದೇ ಅಪರಾಧಿಕ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಮುಗ್ಧನೆಂದು ಭಾವಿಸಬೇಕು ಎನ್ನುವಂಥದ್ದು ಈ ಕಾಯ್ದೆಯಲ್ಲಿ ಹೇಳುವಂಥದ್ದು. ಎರಡನೆಯ ತತ್ವವನ್ನು ನಾವು ನೋಡಿದಾಗ ಘನತೆ ಹಾಗೂ ಮಾನ್ಯತೆ, ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಡಿಗ್ನಿಟಿ ಆ್ಯಂಡ್ ವರ್ತ್. ಎಲ್ಲ ಮನುಷ್ಯರು ಸಮಾನವಾದಂತಹ ಘನತೆ ಮತ್ತು ಮಾನ್ಯತೆಯನ್ನು ಹೊಂದಿರಬೇಕು. ಹಾಗೆಯೇ ಈ ನಿಟ್ಟಿನಲ್ಲಿ 18 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಇದು ಅನ್ವಯಿಸುತ್ತೆ ಅನ್ನುವಂಥದ್ದು. ಹಾಗೆಯೇ ಮೂರನೇ ತತ್ವವನ್ನು ನೋಡಿದಾಗ ಪಾಲ್ಗೊಳ್ಳುವಿಕೆಯ ತತ್ವ, ಪ್ರಿನ್ಸಿಪಲ್ಸ್ ಆಫ್ ಪಾರ್ಟಿಸಿಪೇಷನ್, ಅಂದರೆ ಪ್ರತಿಯೊಂದು ಮಗುವೂ ಸಹ ಆತನ ಹಿತಾಸಕ್ತಿಗೆ ಬಾಧಕವಾಗಿರುವಂತಹ ಪ್ರಕ್ರಿಯೆಗಳು ಮತ್ತು ತೀರ್ಮಾನಗಳಲ್ಲಿ ಕೇಳಿಸಿಕೊಳ್ಳುವಂಥದ್ದು ಹಾಗೆ ಭಾಗವಹಿಸುವಂಥ ಅವಕಾಶ ಹೊಂದಿರುತ್ತದೆ. ಹಾಗೆ ಮಗುವಿನ ಅಭಿಪ್ರಾಯಗಳನ್ನು ಸಹ ಮಗುವಿನ ವಯಸ್ಸು ಮತ್ತು ಪ್ರಬುದ್ಧತೆಗೆ ಗಣನೆಗೆ ತೆಗೆದುಕೊಳ್ಳುವಂತಹದ್ದು. ಹಾಗೆಯೇ ನಾಲ್ಕನೇ ತತ್ವವನ್ನು ನಾವು ನೋಡಿದಾಗ ಅತ್ಯುತ್ತಮ ಹಿತಾಸಕ್ತಿ ತತ್ವ ಅನ್ನುವಂಥದ್ದು, ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಬೆಸ್ಟ್ ಇಂಟ್ರೆಸ್ಟ್. ಈ ಬಾಲನ್ಯಾಯ ಕಾಯ್ದೆ ಅಡಿಯಲ್ಲಿ ಮುಖ್ಯವಾಗಿ ಹೇಳುವಂಥದ್ದು ಮಗುವಿಗೆ ಸಂಬಂಧಿಸಿದಂಥ ಎಲ್ಲ ತೀರ್ಮಾನಗಳನ್ನು ಮಗುವಿನ ಅತ್ಯುತ್ತಮ ಹಿತಾಸಕ್ತಿಯ ಆಧಾರದ ಮೇಲೆ ಪರಿಗಣಿಸಬೇಕು ಅನ್ನುವಂಥದ್ದು ಮತ್ತು ಮಗುವು ತನ್ನ ಸಾಮರ್ಥ್ಯದ ಪೂರ್ಣ ಪ್ರಮಾಣದ ಬೆಳವಣಿಗೆಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಹೇಳುವಂಥದ್ದು. ಹಾಗೆಯೇ ಐದನೆಯ ತತ್ವವನ್ನು ನಾವು ನೋಡಿದಾಗ ಕುಟುಂಬ ಹೊಣೆಗಾರಿಕೆಯ ತತ್ವ ಅನ್ನುವಂಥದ್ದು, ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಂತ. ಅಂದರೆ ಮಗುವಿನ ಪಾಲನೆ, ಪೋಷಣೆ ಮತ್ತು ಸಂರಕ್ಷಣೆಯಲ್ಲಿ ಹೆತ್ತವರಾಗಿರ್ಬೋದು, ದತ್ತು ಪಡೆದವರಾಗಿರ್ಬೋದು ಅಥವಾ ಸಾಕುವಂತಹ ಪೋಷಕರಾಗಿರ್ಬೋದು ಪ್ರಮುಖ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ ಅನ್ನುವಂಥದ್ದು. ಆರನೇ ತತ್ವವನ್ನು ನಾವು ನೋಡಿದ್ರೆ ಸುರಕ್ಷತಾ ತತ್ವ ಅನ್ನುವಂಥದ್ದು, ಪ್ರಿನ್ಸಿಪಲ್ಸ್ ಆಫ್ ಸೇಫ್ಟಿ. ಮಗುವು ಸುರಕ್ಷಿತವಾಗಿರುವುದನ್ನು ಖಾತ್ರಿಪಡಿಸಿಕೊಳ್ಳುವಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುವಂಥದ್ದು. ಹಾಗೆ ಪಾಲನೆ ಮತ್ತು ಪೋಷಣೆಯಲ್ಲಿರುವಂಥ ಸಂದರ್ಭದಲ್ಲಿ ಮತ್ತು ಆ ನಂತರ ಯಾವುದೇ ತೊಂದರೆ, ಹಿಂಸೆಯಿಂದ ಅಥವಾ ತಿರಸ್ಕರಣೆಯನ್ನು ಮಾಡುವಂತಹ ಒಂದು ಅವಕಾಶ ಇರುವುದಿಲ್ಲ. ಮಗುವಿನ ವಿಚಾರದಲ್ಲಿ ಮಗುವನ್ನು ಸುರಕ್ಷಿತವಾಗಿ ನೋಡ್ಕೋಬೇಕು ಅನ್ನುವಂಥದ್ದು ಈ ಕಾಯ್ದೆಯಲ್ಲಿ ಇರುವಂಥ ಪ್ರಮುಖ ತತ್ವ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಹಾಗೆ ಏಳನೇ ತತ್ವವನ್ನು ನಾವು ನೋಡಿದಾಗ ಧನಾತ್ಮಕ ಕ್ರಮಗಳು ಅಂತ, ಅಂದರೆ ಪಾಸಿಟಿವ್ ಮೆಷರ್ಸನ್ನು ನಾವು ನೋಡಬೇಕಾಗತ್ತೆ. ಕುಟುಂಬ ಮತ್ತು ಸಮುದಾಯವನ್ನು ಒಳಗೊಂಡಂತೆ ಮಕ್ಕಳ ಕಲ್ಯಾಣ, ಬೆಳವಣಿಗೆಗೆ ಪೂರಕವಾದಂತಹ ಗುರುತಿಸುವಂತಹ ಹಾಗೆ ಈ ಅಧಿನಿಯಮದಲ್ಲಿರುವಂತಹ ಮಧ್ಯಪ್ರವೇಶದ ಅಗತ್ಯತೆಗಳಿಗೆ ಎಲ್ಲ ಸಂಪನ್ಮೂಲಗಳನ್ನು ಸಹ ಮಗುವಿನ ಹಿತದೃಷ್ಟಿಯಿಂದ ಕ್ರೋಢೀಕರಿಸುವಂತಹ ಜವಾಬ್ದಾರಿ ಇರಬೇಕಾಗತ್ತೆ ಮಗುವಿನ ಪಾಸಿಟಿವ್ ಬೆಳವಣಿಗೆಗಾಗಿ ಅನ್ನುವಂಥದ್ದು ನಾವಿಲ್ಲಿ ನೋಡಬೇಕಾಗತ್ತೆ ಸ್ನೇಹಿತರೆ. ಹಾಗೆಯೇ ಬಾಲನ್ಯಾಯ ಕಾಯ್ದೆಯ 8ನೇ ತತ್ವವನ್ನು ನಾವು ನೋಡಿದಾಗ ಕಳಂಕರಹಿತ ಭಾಷಾ ಬಳಕೆಯ ತತ್ವ, ಅಂದರೆ ಪ್ರಿನ್ಸಿಪಲ್ಸ್ ಆಫ್ ನಾನ್ ಸ್ಟಿಗ್ಮೆಟೈಸಿಂಗ್ ಸೆಮೆಂಟಿಕ್ಸ್. ಅಂದರೆ ಮಗುವಿಗೆ ಸಂಬಂಧಿಸಿದಂಥ ಪ್ರಕ್ರಿಯೆಗಳಲ್ಲಿ ಜರಿಯುವಂಥದ್ದು ಅಥವಾ ಬೈಗುಳವಾದ ಪದಗಳನ್ನು ಬಳಕೆ ಮಾಡುವಂಥದ್ದು, ಅನಾವಶ್ಯಕ ಪದಗಳನ್ನು ಬಳಕೆ ಮಾಡಿ ಮಗುವಿನ ಘಾಸಿಗೊಳಿಸುವಂತಹ ಕೆಲಸದಲ್ಲಿ ಭಾಗಿಯಾಗುವಂತಹ ಅಧಿಕಾರ ಯಾರೊಬ್ಬರಿಗೂ ಇರುವುದಿಲ್ಲ. ಹಾಗೆ ಪ್ರತಿಯೊಂದು ಮಗುವಿಗೂ ಕೂಡ ತನ್ನದೇ ಆದಂತಹ ಭಾಷಾ ಬಳಕೆಯಲ್ಲಿ ಗೌರವಯುತವಾಗಿ ಕಾಣುವಂತಹ ಅಧಿಕಾರವನ್ನು ಪಡೆದಿದೆ ಅನ್ನುವಂಥದ್ದು ಈ ಒಂದು ತತ್ವದಲ್ಲಿ ಹೇಳುವಂಥದ್ದು ಸ್ನೇಹಿತರೆ. ಹಾಗೆ ನಾವು ಮುಂದುವರೆದು ನೋಡಿದಾಗ ಈ ಒಂದು ಕಾಯ್ದೆ ಇನ್ನೊಂದು ತತ್ವವನ್ನು ನಾವು ಮುಂದುವರೆದು ಹಕ್ಕುಗಳನ್ನು ತೆಗೆದು ಹಾಕದಿರುವಂತಹ ತತ್ವ, ಅಂದರೆ ಪ್ರಿನ್ಸಿಪಲ್ಸ್ ಆಫ್ ನಾನ್ ವೇವರ್ಸ್ ಆಫ್ ರೈಟ್ಸ್. ಮಗುವಿನ ಯಾವುದೇ ಹಕ್ಕುಗಳನ್ನು ಮಗುವಿಗಾಗಲಿ ಅಥವಾ ಮಗುವಿನ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಾಗಲಿ ಅಥವಾ ಬಾಲನ್ಯಾಯ ಮಂಡಳಿ ಅಥವಾ ಮಕ್ಕಳ ಕಲ್ಯಾಣ ಸಮಿತಿಯಾಗಲಿ ಅಪೇಕ್ಷಿಸಿದ್ದಲ್ಲಿ ತೆಗೆದುಹಾಕುವುದು ಅನುಮತಿಯ ಅಥವಾ ಸಿಂಧುತ್ವ ಹೊಂದಿರತಕ್ಕದ್ದಲ್ಲ ಅನ್ನುವಂಥದ್ದು. ಹಾಗೆ ಯಾವುದೇ ಮೂಲಭೂತ ಹಕ್ಕುಗಳನ್ನು ಚಲಾಯಿಸದಿದ್ದಲ್ಲಿ ಅದು ತೆಗೆದುಹಾಕಿದಂತಾಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದನ್ನ ನಾವು ನೋಡ್ಬೋದು.
ಹಾಗೆಯೇ 10ನೇ ಒಂದು ತತ್ವವನ್ನು ನಾವು ನೋಡೋದಾದರೆ ಸಮಾನತೆ ಮತ್ತು ಪಕ್ಷಪಾತ ಧೋರಣೆ ಮಾಡದಿರುವಂತಹ ತತ್ವ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ ಆ್ಯಂಡ್ ನಾನ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು. ಈ ಒಂದು ಬಾಲನ್ಯಾಯ ಕಾಯ್ದೆಯಲ್ಲಿ ಯಾವುದೇ ಮಗುವಿನ ಸಂಬಂಧದಲ್ಲಿ ಲಿಂಗ, ಜಾತಿ, ಜನಾಂಗೀಯ, ಹುಟ್ಟಿದ ಸ್ಥಳ, ವಿಕಲತೆ ಮತ್ತು ಸಮಾನತೆ ಮತ್ತು ಅವಕಾಶಗಳನ್ನು ಒಳಗೊಂಡಂತೆ ಯಾವುದೇ ಪಕ್ಷಪಾತ ಧೋರಣೆಯನ್ನು ಮಾಡುವಂತಿಲ್ಲ ಅನ್ನುವಂಥದ್ದನ್ನ ಹೇಳಿರುವಂಥದ್ದನ್ನ ನಾವು ನೋಡ್ಬೋದು ಸ್ನೇಹಿತರೆ. 11ನೇ ತತ್ವವನ್ನು ನಾವು ನೋಡಿದಾಗ ಖಾಸಗಿ ಹಾಗೂ ಗೌಪ್ಯತೆಯ ಹಕ್ಕಿನ ತತ್ವ ಅನ್ನುವಂಥದ್ದು, ಪ್ರಿನ್ಸಿಪಲ್ಸ್ ಆಫ್ ರೈಟ್ ಟು ಪ್ರೈವೇಸಿ ಆ್ಯಂಡ್ ಕಾನ್ಫಿಡೆನ್ಷಿಯಾಲಿಟಿ ಅನ್ನುವಂಥದ್ದು. ಅಂದರೆ ಪ್ರತಿಯೊಂದು ಮಗುವು ತನ್ನ ಖಾಸಗಿತನ ಮತ್ತು ಗೌಪ್ಯತೆಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕನ್ನು ನ್ಯಾಯಿಕ ಪ್ರಕ್ರಿಯೆ ಸಂಪೂರ್ಣ ಅವಧಿಯವರೆಗೆ ಹೊಂದಿರುತ್ತದೆ ಅನ್ನುವಂಥದ್ದು ಸ್ನೇಹಿತರೆ. ಈಗ 12ನೇ ತತ್ವವನ್ನು ನಾವು ನೋಡೋದಾದರೆ ಕಡೆಯ ಉಪಾಯದ ಕ್ರಮವಾಗಿ ಸಾಂಸ್ಥಿಕತೆಯ ತತ್ವ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಸ್ಟಿಟ್ಯೂಷನಲೈಸೇಷನ್ ಆ್ಯಸ್ ಎ ಮೆಷರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ. ಅಂದರೆ ಮಗುವನ್ನು ನಾವು ಪೋಷಕರೊಂದಿಗೆ ಬೆಳೆಸುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತೆ. ಹಾಗೊಮ್ಮೆ ಮಗುವಿಗೆ ಪೋಷಕರು ಯಾರೂ ಕಂಡು ಬಂದಿರದೇ ಇದ್ದರೆ ಆ ಒಂದು ಪ್ರಕ್ರಿಯೆಯ ನಂತರದಲ್ಲಿ ಮಗುವನ್ನು ಸಂಸ್ಥೆಗಳಲ್ಲಿ ಅಥವಾ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಮುಂದುವರಿಸಲು ಕ್ರಮ ವಹಿಸಬೇಕಾಗುತ್ತದೆ ಅನ್ನುವಂಥದ್ದು ಇದು ಅಂತಿಮವಾದ ನಿರ್ಧಾರವಾಗಿರುತ್ತೆ. ಪ್ರಥಮವಾದ ಆದ್ಯತೆ ಪೋಷಕರೊಂದಿಗೆ ಮಗುವನ್ನು ಇರಿಸುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸುವುದಾಗಿರುತ್ತೆ ಅನ್ನುವಂಥದ್ದು. ಈ ಒಂದು ಬಾಲನ್ಯಾಯ ಕಾಯ್ದೆಯ 13ನೇ ತತ್ವವನ್ನು ನಾವು ನೋಡೋದಾದರೆ ಇದು ಅತಿ ಮುಖ್ಯವಾದ ತತ್ವ ಅಂತಲೇ ಹೇಳ್ಬೋದು. ಹಿಂದಿರುಗಿಸುವಂತಹ ಮತ್ತು ಸ್ಥಿರೀಕರಣ ತತ್ವ ಅನ್ನುವಂಥದ್ದು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ರೀಪ್ಯಾಟ್ರಿಯೇಷನ್ ಆ್ಯಂಡ್ ರೆಸ್ಟೋರೇಷನ್. ಅಂದರೆ ಬಾಲನ್ಯಾಯ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಮಗುವೂ ಸಹ ಆದಷ್ಟು ಬೇಗ ತನ್ನ ಕುಟುಂಬವನ್ನು ಸೇರುವಂಥ ಹಕ್ಕನ್ನು ಹೊಂದಿರುತ್ತೆ. ಹಾಗಾಗಿ ಅಂತಹ ಮಗುವಿನ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸ್ಥಾನಮಾನವನ್ನು ಗುರುತಿಸುವ ನಿಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ಆ ಮಗು ಯಾವ ಒಂದು ಜಾಗದಲ್ಲಿ ಅಥವಾ ಯಾವ ಒಂದು ಸ್ಥಳದಲ್ಲಿ ಯಾವ ಒಂದು ವಾತಾವರಣದಲ್ಲಿ ಬೆಳೆದಿದೆಯೋ ಅಲ್ಲಿಗೆ ಸ್ಥಿರೀಕರಣಗೊಳಿಸುವಂಥದ್ದು ಅಥವಾ ರಿಪ್ಯಾಟ್ರಿಯೇಷನ್ ಮಾಡುವಂಥದ್ದು ಅಥವಾ ರೆಸ್ಟೋರೇಷನನ್ನು ಮಾಡುವಂಥದ್ದು ಇಲ್ಲಿ ಈ ಕಾಯ್ದೆಯಲ್ಲಿ ಅತಿ ಮುಖ್ಯವಾಗಿ ಜವಾಬ್ದಾರಿಯನ್ನು ಹೊಂದಬೇಕು ಅನ್ನುವಂಥದ್ದು ಇಲ್ಲಿ ಹೇಳಿರುವಂಥದ್ದನ್ನ ನಾವು ನೋಡ್ಬೋದು ಸ್ನೇಹಿತರೆ. ಈ ಕಾಯ್ದೆಯ 14ನೇ ತತ್ವವನ್ನು ನಾವು ನೋಡೋದಾದರೆ ನೂತನ ಪ್ರಾರಂಭ ತತ್ವ ಅಂತ. ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಫ್ರೆಶ್ ಸ್ಟಾರ್ಟ್ ಅಂತ. ಬಾಲನ್ಯಾಯ ವ್ಯವಸ್ಥೆಯಲ್ಲಿ ವಿಶೇಷ ಸನ್ನಿವೇಶಗಳನ್ನು ಹೊರತುಪಡಿಸಿ ಹಿಂದಿನ ಎಲ್ಲ ದಾಖಲೆಗಳನ್ನು ಅಳಿಸತಕ್ಕದ್ದು ಅನ್ನುವಂಥದ್ದು. ಹಾಗೆಯೇ ಈ 15ನೇ ತತ್ವವನ್ನು ನಾವು ನೋಡಿದ್ರೆ ಪ್ರಿನ್ಸಿಪಲ್ಸ್ ಆಫ್ ಡೈವರ್ಷನ್ ಅಂತ. ಅಂದರೆ ಮಾರ್ಗ ಪಲ್ಲಟ ತತ್ವ. ಇದು ಅತಿ ಮುಖ್ಯವಾಗಿರುತ್ತೆ. ಕಾಯ್ದೆಯೊಂದಿಗೆ ಸಂಘರ್ಷದಲ್ಲಿರುವಂತಹ ಮಕ್ಕಳ ವಿಷಯದಲ್ಲಿ ನ್ಯಾಯಿಕ ನಡವಳಿಕೆಗಳನ್ನು ನಡೆಸದೆ ವ್ಯವಹರಿಸಲು ಕ್ರಮಗಳನ್ನು ಅದು ಮಗುವಿನ ಅಥವಾ ಒಟ್ಟಾರೆಯಾಗಿ ಸಮಾಜದ ಹಿತದೃಷ್ಟಿಯಿಂದ ಒಳಗೊಂಡಂತೆ ಹೊರತು ಉತ್ತೇಜನ ನೀಡತಕ್ಕದ್ದು ಅನ್ನುವಂಥದ್ದು. ಹಾಗೆ ಇದನ್ನು ಪ್ರಿನ್ಸಿಪಲ್ಸ್ ಆಫ್ ಡೈವರ್ಷನ್ ಅಂತೇಳಿ ನಾವಿಲ್ಲಿ ನೋಡ್ಬೋದು. ಕಾಯ್ದೆಯ 16ನೇ ಹಾಗೂ ಅಂತಿಮವಾದ ತತ್ವವನ್ನು ನಾವು ನೋಡೋದಾದರೆ ನೈಸರ್ಗಿಕ ನ್ಯಾಯದ ತತ್ವಗಳು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ. ಸೂಕ್ತ ಆಲಿಕೆಯನ್ನು ಹಕ್ಕು, ಪಕ್ಷಪಾತರಹಿತ ನಿಯಮಗಳು ಮತ್ತು ಪುನರ್ವಿಮರ್ಶೆಯ ಹಕ್ಕುಗಳನ್ನು ಒಳಗೊಂಡಂತೆ ಎಲ್ಲ ವಿಧಾನಗಳ ಉತ್ಕೃಷ್ಟ ಗುಣಮಟ್ಟಗಳನ್ನು ಈ ಅಧಿನಿಯಮದಲ್ಲಿ ಯಾರೇ ವ್ಯಕ್ತಿಯಾಗಲಿ ಅಥವಾ ಸಂಸ್ಥೆಯಾಗಲಿ ನ್ಯಾಯಿಕ ಸಾಮರ್ಥ್ಯದಲ್ಲಿ ವ್ಯವಹರಿಸುವ ಸಂದರ್ಭದಲ್ಲಿ ಪಾಲಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಕಾಯ್ದೆಯಲ್ಲಿ ಹೇಳಿರುವಂಥದ್ದು ಸ್ನೇಹಿತರೆ. ಈ ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ಒಟ್ಟು 16 ತತ್ವಗಳಿರುವಂಥದ್ದು. ಈ ತತ್ವಗಳ ಆಧಾರದ ಮೇಲೆ ಈ ಬಾಲನ್ಯಾಯ ಕಾಯ್ದೆಯನ್ನು ರೂಪಿಸಿರುವಂಥದ್ದನ್ನ ನಾವು ನೋಡ್ಬೋದು. ಮುಖ್ಯವಾಗಿ ಈ ಕಾಯ್ದೆ 18 ವರ್ಷದ ಒಳಗಿನ ಮಕ್ಕಳ ಪಾಲನೆ, ಪೋಷಣೆ ಮತ್ತು ರಕ್ಷಣೆಯ ಕುರಿತಾಗಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.